ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಯತೀಂದ್ರ ಹೇಳಿಕೆ ಅಪ್ಪ ಮುಂದುವರೆದ್ರೆ ತನ್ನ ಜೋಳಿಗೆ ತುಂಬುತ್ತೆ ಅಂದುಕೊಂಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ. ಸಿದ್ದರಾಮಯ್ಯ ಮಗನಷ್ಟೇ ಅಲ್ಲ, ಈ ರೀತಿ ಹಲವರಿಂದ ಹೇಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಹೇಳಿಕೆ ಕೊಟ್ಟ ಕೆಲವರು ಮಂತ್ರಿಗಿರಿಯೇ ಹೋಗಿದೆ. ಸತೀಶ್ ಜಾರಕಿಹೊಳಿಯನ್ನ ಎತ್ತಿ ಕಟ್ಟಲಾಗ್ತಾ ಇದೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಸತ್ತ ಸರ್ಕಾರದ ಹೆಣವನ್ನ ಸಿದ್ದರಾಮಯ್ಯ ಮುಂದೆ ಡಿಕೆಶಿ ಹಿಂದೆ ಹೊರತಾ ಇದ್ದಾರೆ. ಡಿಕೆಶಿಗೆ ಮುಂದೆ ಹೊರಬೇಕು ಅನ್ನೋ ಆಸೆ ಇದೆ, ಆದ್ರೆ ಸಿದ್ದರಾಮಯ್ಯ ಬಿಡ್ತಾ ಇಲ್ಲ. ಈ ಸರ್ಕಾರ ಸತ್ತೋಗಿದೆ ಅಂದಿದ್ದಾರೆ ಪ್ರತಾಪ್ ಸಿಂಹ. ರಾಜಕಾರಣಿಗಳು ಅವ್ರ ಮಕ್ಕಳಿಗೆ ಕಳ್ಳ ಮಾರ್ಗದಲ್ಲಿ ದುಡ್ದಿರುವಂತಹ ದುಡ್ಡನ್ನ ಸಂಪಾದನೆ ಮಾಡಿ ಕೂಡಿಟ್ಟು ಕೊಡಬಹುದು, ಬುದ್ಧಿ ಕೊಡಕ್ಕಾಗಲ್ಲ. ಅದು ಬಹಳಷ್ಟು ರಾಜಕಾರಣಿ ಮಕ್ಕಳುಗಳ ಜೀವನದಲ್ಲಿ ಅದು ಸಾವಿದೆ. ಈ ಯತೀಂದ್ರರು ಅಷ್ಟೇ. ಅವರ ಅಪ್ಪ ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಏನೋ ಮ್ಯಾಟ್ರಿಕ್ಸ್ ಏನೋ ಒಂದು ಇದನ್ನ ಲ್ಯಾಬ್ಗಳನ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವ್ರದ್ದು ಲ್ಯಾಬ್ಗಳನ್ನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೊಡ್ಕೊಂಡ. ಆಮೇಲೆ BDAದು ಸೈಟ್ ಹೊಡ್ಕೊಂಡ. ಇವಾಗ ಹೋದ್ರೆ ನೋಡ್ರೆ ಅವ್ರ ತಾಯಿ ಹೆಸರಲ್ಲಿ 14 ಸೈಟ್ ಹೊಡ್ಕೊಂಡಿದ್ದಾರೆ. ಈ ಮಂಚ ಅವ್ರ ಅಪ್ಪ ಮುಂದುವರಿತಾ ಇದ್ರೆ ತನ್ನ ಜೋಳಿಗೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ. ಸಿಎಂ ಹೇಳಿಸ್ತಾ ಇದಾರೆ ಸರ್ ಮಗನ ಕೈಯಲ್ಲಿ. ಸಿಎಂ ಬಹಳ ಜನಕ್ಕೆ ಹೇಳಿಸ್ತಾ ಇದ್ದಾರೆ. ಬಹಳ ಜನಕ್ಕೆ ಹೇಳಿಸಿ ಕೆಲವ್ರದ್ದು ಮಂತ್ರಿ ಪದವಿನೂ ಕಳ್ಕೊಂಡಂಗ್ ಮಾಡಿದ್ರು. ಎಲ್ಲಾ ಕಡೆ ಸುಮಾರು ಕಡೆ ಹೇಳಿಸ್ತಾ ಇದ್ದಾರೆ. ಪಾಪ ಅಲ್ಲಿ ಬೆಳಗಾಂ ರಾಜಕಾರಣದಲ್ಲೂ ಕೂಡ ಅಲ್ಲಿನೂ ಕೂಡ ಜಾರಕಿಹೊಳಿ ಅವ್ರನ್ನು ಎತ್ಕಟ್ತಾರೆ, ಎಲ್ಲರನ್ನೂ ಎತ್ಕಟ್ತಾರೆ. ಒಟ್ಟಿಗೆ ಅವರಿಗೆ ರಾಜಕಾರಣ ಮಾಡಕ್ ಬಂದಿದ್ದಾರೆ ಹೊರತು ಅಭಿವೃದ್ಧಿ ಮಾಡ್ಲಿಕ್ಕೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ. ಸಿದ್ದರಾಮಯ್ಯ ಮಗನಷ್ಟೇ ಅಲ್ಲ, ಈ ರೀತಿ ಹಲವರಿಂದ ಹೇಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಹೇಳಿಕೆ ಕೊಟ್ಟ ಕೆಲವರು ಮಂತ್ರಿಗಿರಿಯೇ ಹೋಗಿದೆ. ಸತೀಶ್ ಜಾರಕಿಹೊಳಿಯನ್ನ ಎತ್ತಿ ಕಟ್ಟಲಾಗ್ತಾ ಇದೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಸತ್ತ ಸರ್ಕಾರದ ಹೆಣವನ್ನ ಸಿದ್ದರಾಮಯ್ಯ ಮುಂದೆ ಡಿಕೆಶಿ ಹಿಂದೆ ಹೊರತಾ ಇದ್ದಾರೆ. ಡಿಕೆಶಿಗೆ ಮುಂದೆ ಹೊರಬೇಕು ಅನ್ನೋ ಆಸೆ ಇದೆ, ಆದ್ರೆ ಸಿದ್ದರಾಮಯ್ಯ ಬಿಡ್ತಾ ಇಲ್ಲ. ಈ ಸರ್ಕಾರ ಸತ್ತೋಗಿದೆ ಅಂದಿದ್ದಾರೆ ಪ್ರತಾಪ್ ಸಿಂಹ. ರಾಜಕಾರಣಿಗಳು ಅವ್ರ ಮಕ್ಕಳಿಗೆ ಕಳ್ಳ ಮಾರ್ಗದಲ್ಲಿ ದುಡ್ದಿರುವಂತಹ ದುಡ್ಡನ್ನ ಸಂಪಾದನೆ ಮಾಡಿ ಕೂಡಿಟ್ಟು ಕೊಡಬಹುದು, ಬುದ್ಧಿ ಕೊಡಕ್ಕಾಗಲ್ಲ. ಅದು ಬಹಳಷ್ಟು ರಾಜಕಾರಣಿ ಮಕ್ಕಳುಗಳ ಜೀವನದಲ್ಲಿ ಅದು ಸಾವಿದೆ. ಈ ಯತೀಂದ್ರರು ಅಷ್ಟೇ. ಅವರ ಅಪ್ಪ ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಏನೋ ಮ್ಯಾಟ್ರಿಕ್ಸ್ ಏನೋ ಒಂದು ಇದನ್ನ ಲ್ಯಾಬ್ಗಳನ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವ್ರದ್ದು ಲ್ಯಾಬ್ಗಳನ್ನ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಹೊಡ್ಕೊಂಡ. ಆಮೇಲೆ BDAದು ಸೈಟ್ ಹೊಡ್ಕೊಂಡ. ಇವಾಗ ಹೋದ್ರೆ ನೋಡ್ರೆ ಅವ್ರ ತಾಯಿ ಹೆಸರಲ್ಲಿ 14 ಸೈಟ್ ಹೊಡ್ಕೊಂಡಿದ್ದಾರೆ. ಈ ಮಂಚ ಅವ್ರ ಅಪ್ಪ ಮುಂದುವರಿತಾ ಇದ್ರೆ ತನ್ನ ಜೋಳಿಗೆ ತುಂಬುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಷ್ಟೇ. ಸಿಎಂ ಹೇಳಿಸ್ತಾ ಇದಾರೆ ಸರ್ ಮಗನ ಕೈಯಲ್ಲಿ. ಸಿಎಂ ಬಹಳ ಜನಕ್ಕೆ ಹೇಳಿಸ್ತಾ ಇದ್ದಾರೆ. ಬಹಳ ಜನಕ್ಕೆ ಹೇಳಿಸಿ ಕೆಲವ್ರದ್ದು ಮಂತ್ರಿ ಪದವಿನೂ ಕಳ್ಕೊಂಡಂಗ್ ಮಾಡಿದ್ರು. ಎಲ್ಲಾ ಕಡೆ ಸುಮಾರು ಕಡೆ ಹೇಳಿಸ್ತಾ ಇದ್ದಾರೆ. ಪಾಪ ಅಲ್ಲಿ ಬೆಳಗಾಂ ರಾಜಕಾರಣದಲ್ಲೂ ಕೂಡ ಅಲ್ಲಿನೂ ಕೂಡ ಜಾರಕಿಹೊಳಿ ಅವ್ರನ್ನು ಎತ್ಕಟ್ತಾರೆ, ಎಲ್ಲರನ್ನೂ ಎತ್ಕಟ್ತಾರೆ. ಒಟ್ಟಿಗೆ ಅವರಿಗೆ ರಾಜಕಾರಣ ಮಾಡಕ್ ಬಂದಿದ್ದಾರೆ ಹೊರತು ಅಭಿವೃದ್ಧಿ ಮಾಡ್ಲಿಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.